ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದು ಒಂದು ಸಸ್ಯ, ಇದೊಂದು ಔಷಧೀಯ ಸಸ್ಯ. ಇದರ ಹೆಸರು ಕಾಕಮಾಚಿ ಸೊಪ್ಪು, ಕಾಕೆ ಸೊಪ್ಪು ಅಂತ ಹೇಳ್ತಾರೆ. ಇದರದೊಂದು ರೆಸಿಪಿ ನಾನು ಮಾಡಿ ತೋರಿಸ್ತೀನಿ. ರೆಸಿಪಿ ಅಂದರೆ ಪಲ್ಯ ಮಾಡಿ ತೋರಿಸ್ತೀನಿ. ಇದು ತುಂಬ ಒಳ್ಳೆಯದು ಶರೀರಕ್ಕೆ, ಜ್ವರವನ್ನು ತಡೆಯುವ ಶಕ್ತಿ ಕೂಡ ಕೊಡ್ತದೆ. ಇದರಲ್ಲಿ ಎಲ್ಲ ಥರದ ವಿಟಮಿನ್ಸ್ಗಳಿದ್ದಾವೆ. ಇದರ ಚಟ್ನಿ, ಪಲ್ಯ, ನೆಕ್ಸ್ಟು ಸಾಂಬಾರು ಕೂಡ ಮಾಡ್ಬೋದು. ತುಂಬ ಒಳ್ಳೆಯದಿದ್ರು. ನೋಡಿ, ಇದರಲ್ಲಿ ಸಣ್ಣ ಸಣ್ಣ ಕಾಯಿ ಆಗ್ತದೆ. ಈ ಕಾಯಿ ಹಣ್ಣು ಆದಮೇಲೆ ಒಂಥರ ಬ್ಲ್ಯಾಕ್ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಇದು ನಮ್ಮ ಶರೀರಕ್ಕೆ ತಂಪು ನೀಡುತ್ತೆ. ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಸಮಸ್ಯೆ ಎಲ್ಲ ಇದ್ದರೆ ಈ ಸೊಪ್ಪಿನ ಇದರಲ್ಲಿ ಗಿಡದಲ್ಲಿ ಕಾಕಿ ಹಣ್ಣು ಆಗುತ್ತೆ. ಆ ಹಣ್ಣು ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ಇದನ್ನು ಚವಿ ಸೊಪ್ಪು ಅಂತ ಕೆಲವರು ಹೇಳ್ತಾರೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಇದರ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ನೋಡಿ ಗೈಸ್, ನಾನು ಸೊಪ್ಪನ್ನೆಲ್ಲ ಚೆನ್ನಾಗಿ ತಂದು ತೊಳೆದು ಒಂದು ಕುಕ್ಕೆಗೆ ಇಟ್ಟಿದ್ದೀನಿ. ನೋಡಿ, ಇಷ್ಟು ಸಿಕ್ಕಿದೆ ನನಗೆ. ಈ ಪಾತ್ರೆಯಲ್ಲಿ ಕೂಡ ಇಟ್ಟಿದ್ದೀನಿ. ನಮ್ಮ ಈ ಕೊಡಗಿನಲ್ಲಿ ಎಲ್ಲರ ತೋಟದಲ್ಲಿ ಜಾಸ್ತಿಯಾಗಿ ಇದೇ ಇರೋದು. ನಾವೊಂಥರ ಲೆಕ್ಕಿ ಅಂತ ಹೇಳ್ಬೋದು, ಯಾಕೆಂದರೆ ನಮ್ಮ ಕೊಡಗಿನಲ್ಲಿ ಥರಥರದ ಸೊಪ್ಪುಗಳು ದೊರೆಯುತ್ತವೆ. ಇದು ಶರೀರಕ್ಕೆ ಬಹಳ ಒಳ್ಳೆಯದು ಸ್ನೇಹಿತರೆ. ನಿಮಗೆಲ್ಲಾದರೂ ಸಿಕ್ಕಿದರೆ, ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಅಥವಾ ಕೊಡಗಿಗೇನೆ ಬಂದರೆ ಅಥವಾ ನಿಮ್ಮ ಊರಲ್ಲಿ ಇರ್ಬೋದು, ಇದ್ದರೆ ಇಂಥ ಗಿಡಗಳನ್ನು ಸ್ವಲ್ಪ ಕೊಯ್ದುಕೊಂಡು ಹೋಗಿ ಪಲ್ಯ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿದೆ. ಇದ್ರೂ ಚಿಗುರು ಭಾಗನ ಮಾತ್ರ ನಾನು ಕೊಯ್ಕೊಂಡು ಬಂದಿದ್ದು. ನೆಕ್ಸ್ಟ್ ನಾನು ಅದನ್ನು ಕಟ್ ಮಾಡುವ. ನೋಡಿ, ಸಣ್ಣ ಸಣ್ಣ ಪೀಸಾಗಿ ಮಾಡಬೇಕು. ನೋಡಿ, ಇಲ್ಲಿ ರೆಡಿಯೇ ಆಯಿತು. ಪೀಸ್ ಮಾಡಿ ಇಷ್ಟು ಸಣ್ಣದು ಸಾಕು. ಕೆಲವರಿಗೆ ಗೊತ್ತಿರಲ್ಲ, ಎಲ್ಲರಿಗೂ ಇದನ್ನು ಶೇರ್ ಮಾಡಬೇಕು. ನೆಕ್ಸ್ಟ್ ನಾನು ಈರುಳ್ಳಿನ ಪೀಸ್ ಮಾಡಿಟ್ಟಿದ್ದೀನಿ. ಈರುಳ್ಳಿ, ನೆಕ್ಸ್ಟು 3 ಮೆಣಸಿನಕಾಯಿನ, ಇದು ಹಸಿ ಮೆಣಸಿನಕಾಯಿ ಬೇಕು. ನೋಡಿ, ಅದನ್ನು 3-6 ಪೀಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿ, ಯಾಕೆಂದರೆ ಅದು ಬೆಂದ ಮೇಲೆ ಸೊಪ್ಪು ತುಂಬ ಕಮ್ಮಿ ಆಗ್ತದೆ. ಆಮೇಲೆ ಬೇಕಾದರೆ ಮಧ್ಯದಲ್ಲಿ ನಿಮಗೆ ಉಪ್ಪು ಯಾವ ಥರ ಬೇಕೋ ಆ ಥರ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪನೇ ಹಾಕಿದ್ದು ಉಪ್ಪು. ನೆಕ್ಸ್ಟ್ ಮುಚ್ಚಳ ಹಾಕಿ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ನಾನು ಸೌದೆ ಒಲೆಯಲ್ಲಿ ಜಾಸ್ತಿ ಮಾಡೋದು ಅಡಿಗೆ. ಅದರಲ್ಲಿ ಅಡಿಗೆ ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ನೋಡಿ, ಇಷ್ಟು ಬೆಂದಿದೆ. ನೋಡಿ, ಇದನ್ನು ಆ ಕಡೆ ಈ ಕಡೆ ತಿರುಗಿಸಬೇಕು. ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಫುಲ್ ಇತ್ತಲ್ಲ, ಈಗ ಇಷ್ಟ ಆಗಿದೆ. ನೋಡಿ, ಇದಕ್ಕೆ ನಾವು ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡಬೇಕು, ಇಲ್ಲದ್ರೆ ಸ್ವಲ್ಪ ಕಹಿ ಇರ್ತದೆ. ನೋಡಿ, ಹಾಕ್ತಾಯಿದ್ದೀನಿ. 1/2 ಚಮಚ ಹಾಕಿದ್ದೀನಿ. ಮತ್ತೆ ಬೇಕಾದರೆ ಕಹಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಅರ್ಧ ಚಮಚ ಜಾಸ್ತಿ ಹಾಕ್ಬೋದು. ಕಾಕಿ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಎಲ್ರಿಗೂ ಆಗುತ್ತೆ. ಶುಗರು, BP, ಯಾವ ಕಾಯಿಲೆ ಇದ್ದವರಿಗೂ ಕೂಡ ಇದು ಆಗುತ್ತೆ. ನೋಡಿ, ನಾನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಕಾಣ್ತದೆ, ಬೇಯಲಿ ಬಿಡಿ.
ನೆಕ್ಸ್ಟ್ ನಾನು ಇದೊಂದು ಪಾತ್ರೆಗೆ ಹಾಕಿದ್ದೀನಿ. ನನಗೆ ಅದು ಬೆಂದಿದ್ದು ಸಾಕು ಅಂತ ಅನ್ನಿಸ್ತು. ಒಗ್ಗರಣೆ ಇಡುವ. ಎಣ್ಣೆ ಹಾಕಿದ್ದೀನಿ. ನಾವು ಯಾವಾಗಲೂ ಗ್ರೌಂಡ್ನಟ್ ಆಯಿಲ್, ನೆಲಕಡಲೆ ಎಣ್ಣೆನೇ ಯೂಸ್ ಮಾಡೋದು. ತುಂಬ ಒಳ್ಳೆಯದು, ಮೂಳೆಗೆ ಶಕ್ತಿ ನೀಡುತ್ತೆ. ಇಲ್ಲದಿದ್ದರೆ ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆ, ಅದು ಕೂಡ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಸಾಸಿವೆ ಹಾಕಿ ಆಯಿತು. ಸಾಸಿವೆ ಸಿಡಿತಾ ಇದೆ ನೋಡಿ. ನೆಕ್ಸ್ಟ್ ನಾನು ಈರುಳ್ಳಿನೂ ಹಸಿಮೆಣಸು, ಒಣಮೆಣಸು ಹಾಕ್ತಾಯಿದ್ದೀನಿ. ಹಸಿಮೆಣಸಲ್ಲ, ಒಣಮೆಣಸು, ಸಾರಿ. ನೆಕ್ಸ್ಟ್ ಚೆನ್ನಾಗಿ ತಿರುಗಿಸ್ಕೊಳ್ಳುವ. ಈರುಳ್ಳಿ ಯಾವತ್ತು ಒಗ್ಗರಣೆಗೆ ಹಾಕುವಾಗ ಚೆನ್ನಾಗಿ ಕೆಂಪು ಬರುವವರೆಗೆ ಉರಿಬೇಕು. ಆವಾಗ ಕೆಂಪು ಬಂದರೆ ಇದು ಒಗ್ಗರಣೆ ಪರಿಮಳ ಆಗಿರ್ತದೆ. ನೆಕ್ಸ್ಟ್ ನಾನು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ರೆಡೀ ಆಯಿತು ನೋಡಿ ಪಲ್ಯ. ಘಮ ಘಮ ಅಂತ ಬರ್ತಾಯಿದೆ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಫ್ರೆಂಡ್ಸ್. ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ, ಮತ್ತು ಲಾಸ್ಟಿಗೊಂದು ಲೈಕ್ ಮಾಡಿ. ಬಾಯ್.